ಡೈವರ್ಷನ್ಸ್ ಬಂತು, ಬಟ್ ಸ್ಟಿಲ್ ಗಟ್ಟಿಯಾಗಿ ನಾನು ಸಿನಿಮಾ ಮಾಡ್ತೀನಿ, ನಾನು ಸಿನಿಮಾ ರಂಗದಲ್ಲೇ ಇರ್ತೀನಿ ಅಂತ ನನ್ನ ನಿರ್ಧಾರ ನಾನು ಏನು ತೊಗೊಂಡೆ ಅದು ಇವತ್ತಿಗೆ ಐ ಥಿಂಕ್ ವರ್ಕ್ ಆಗಿದೆ ಅನಿಸುತ್ತೆ. ಸೊ ಸಿನಿಮಾದಲ್ಲಿ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಪೇಷನ್ಸ್ ಆ್ಯಂಡ್ ಪರ್ಸಿವರೆನ್ಸ್ ಅಂತ ಹೇಳ್ಬೋದು. ಅಂದರೆ ಆ ತಾಳ್ಮೆ ನಿಮ್ಮಲ್ಲಿದೆಯಾ, ಕಾಯಕ್ಕಾಗತ್ತಾ? ಅಂದರೆ ಇವರು ನಾಳೆನೇ ಡೈರೆಕ್ಟರ್ ಆಗ್ಬೋದು, ನಿಮ್ಗೆ 10 ವರ್ಷ ಆಗ್ಬೋದು, ನಿಮ್ಗೆ 20 ವರ್ಷ ಆಗ್ಬೋದು, ಗೊತ್ತಿಲ್ಲ. ಅದು ಒಬ್ಬೊಬ್ರಿಗೆ ಒಂದೊಂಥರ ಆಗುತ್ತೆ. ಅದು ನಾವು ಎಲ್ಲರೂ ಒಂದೇ ಥರ ಈಕ್ವೇಟ್ ಮಾಡೋಕ್ಕಾಗಲ್ಲ. ಇನ್ಫ್ಯಾಕ್ಟ್ ನನ್ನ ಸಿನಿಮಾ ಜರ್ನಿ ಸ್ಟಾರ್ಟ್ ಆದಾಗ ನನ್ನ ಜೊತೆನೇ ಒಂದು 2-3 ಜನ ನಾವೆಲ್ಲ ಒಂದು ಫ್ರೆಂಡ್ಸ್ ಥರ, ಇವಾಗ ನೀವೇ ಹೇಗಿದ್ದೀರಾ ಅದೇ ಥರ ಈ ಥರ ಒಟ್ಟಿಗೆ ಇದ್ವಿ. ಅದರಲ್ಲಿ ಒಬ್ಬರು ಆ್ಯಕ್ಟ್ರ್ ಆದರು, ಅವರು ತುಂಬ ಬೇಗ ಯಶಸ್ಸು ಕಂಡ್ರು. ಇನ್ನೊಬ್ರು ಡೈರೆಕ್ಟರ್ ಆದರು, ಅವರು ಬೇಗ ಯಶಸ್ಸು ಕಂಡ್ರು. ನನಗೆ ಯಶಸ್ಸು ಕಾಣೋಕ್ಕೆ ಟೈಮೇ ಹಿಡೀತು. ಬಟ್ ಅಗೇನ್ ವಿ ಡೋಂಟ್ ಕಂಪೇರ್ ಆರ್ ವಿ ಡೋಂಟ್ ಅಯ್ಯೋ ನಿನಗೀಗ ಆಯಿತು ನನಗೆ ಆಯಿತು, ಅದು ಹಾಗಾಗೇ ಅಲ್ಲ. ಅದು ಪ್ರತಿಯೊಬ್ಬರಿಗೂ ಇಂಡಿವಿಜುವಲ್ ಆಗಿ ಒಂದು ಗ್ರೋತ್ ಅಂತ ಇರುತ್ತೆ. ಸೊ ದಟ್ ಈಸ್ ವಾಟ್ ಮ್ಯಾಟರ್ಸ್. ಸೊ ನಾನು ನನ್ನ ಶಾರ್ಟ್ ಫಿಲ್ಮ್ ಆದಮೇಲೆ 2016ರಲ್ಲಿ ಬದ್ಮಾಶ್ ಅನ್ನೋ ಸಿನಿಮಾನ ಡೈರೆಕ್ಟ್ ಮಾಡಿದೆ, ಧನಂಜಯ್ ಅವ್ರದ್ದು. ಸೊ ಧನಂಜಯ್ ಅವರ 5ನೇ ಚಿತ್ರ, ಅದು ನನ್ನ ಮೊದಲನೇ ಚಿತ್ರ ಫೀಚರ್ ಫಿಲ್ಮ್ ಆಗಿ. ಅದಾದಮೇಲೆ 2020ರಲ್ಲಿ ನನ್ನ 2ನೇ ಸಿನಿಮಾ ರಿಲೀಸ್ ಆಯಿತು, ಶಿವಾಜಿ ಸೂರತ್ಕಲ್. ಸೊ ಇವತ್ತು ನಾನು ಇಲ್ಲಿ ಕೂತಿದ್ದೀನಿ ಅಂದರೆ ಆ ಸಿನಿಮಾನೇ ಕಾರಣ. ಯಾಕಂದರೆ ನನಗೆ ಅಂದರೆ ಒಂದು ಕೆರಿಯರ್ ಡಿಫೈನಿಂಗ್ ಮೂಮೆಂಟ್ ಅಂತ ಹೇಳ್ಬೋದು. ಪ್ರತಿಯೊಬ್ಬ ಡೈರೆಕ್ಟ್ರಿಗೂ ಇರುತ್ತೆ, ಒಂದು ಪಿಕ್ಚರಿಂದ ಅದು ಟೇಕ್ ಆಫ್ ಆಗುತ್ತೆ. ಇವರು ಡೈರೆಕ್ಟ್ರು ಅಂತ. ಅಂದರೆ ನಾವು ಏನೇ ಮಾಡ್ತಾಯಿದ್ರು, ಎಷ್ಟೇ ಪ್ರಯತ್ನ ಮಾಡಿದ್ರು, ಪ್ರೇಕ್ಷಕರು ನಮ್ಮನ್ನು ಒಪ್ಕೊತಾರ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಇದೆ. ಓಕೆ, ಪ್ರೇಕ್ಷಕರು ಒಪ್ಕೊಂಡ್ರೆ ಇಂಡಸ್ಟ್ರಿನೂ ಒಪ್ಕೊಳ್ಳುತ್ತೆ, ಟೆಕ್ನಿಷಿಯನ್ಸ್ ಒಪ್ಕೊಳ್ಳುತ್ತೆ, ಬೇರೆ ನಟರು ಒಪ್ಕೊತಾರೆ. ಸೊ ಶಿವಾಜಿ ಸೂರತ್ಕಲ್ 2020ರಲ್ಲಿ ಅಗೇನ್ ಕೋವಿಡ್ ಎಲ್ಲ ಬಂದು ತುಂಬ ಆ ವರ್ಷವೇ ತುಂಬ ಬೇರೆ ಥರ ಏನೋ ಇತ್ತು. ಬಟ್ ಸ್ಟಿಲ್ 2020ರಲ್ಲಿ ಹೈಯೆಸ್ಟ್ ಗ್ರಾಸಿಂಗ್ ಕನ್ನಡ ಸಿನಿಮಾ ಅಂತ ಬುಕ್ ಮೈ ಶೋ ಅವರು ಡಿಕ್ಲೇರ್ ಮಾಡಿದ್ರು. ಸೊ ಥಿಯೇಟ್ರ್ ರೆವಿನ್ಯೂ ಬರೀ 3 ವೀಕ್ ಮಾತ್ರ. ಬಟ್ ಆ 3 ವೀಕ್ಸ್ದು ರೆವಿನ್ಯೂನೇ ಇಟ್ ವಾಸ್ ಲೈಕ್ ದ ಹೈಯೆಸ್ಟ್ ರೆವಿನ್ಯೂ ಆಫ್ 2020. ಆ್ಯಂಡ್ ಸಾಕಷ್ಟು ಅದಕ್ಕೆ ರೆಕಗ್ನಿಷನ್ ಬಂತು ಇನ್ ಟರ್ಮ್ಸ್ ಆಫ್ ಅವಾರ್ಡ್ಸ್. ಬಿಫೆಸ್ಸಲ್ಲಿ ಬೆಸ್ಟ್ ಫಿಲ್ಮ್ ತೊಗೊಂಡ್ವಿ, ಸೈಮಾದಲ್ಲಿ ತೊಗೊಂಡ್ವಿ, ವಿ ಆರ್ ನಾಮಿನೇಟೆಡ್ ಇನ್ ಫಿಲ್ಮ್ ಫೇರ್, ವಿ ಆರ್ ಬೆಸ್ಟ್ ಸ್ಕ್ರೀನ್ ಪ್ಲೇಗೆ ಅವಾರ್ಡ್ ಸಿಕ್ತು. ಸೊ ಈ ಥರ ಸಾಕಷ್ಟು ಸಿಕ್ತು. ಆ್ಯಂಡ್ ಅದರಿಂದ ಶಿವಾಜಿ ಸೂರತ್ಕಲ್ ಭಾಗ 2ಕ್ಕೆ ಮತ್ತೆ ಒಂದು ದಾರಿ ಮಾಡಿಕೊಡ್ತು. ಸೊ ಶಿವಾಜಿ ಸೂರತ್ಕಲ್ ಭಾಗ 2 ಲಾಸ್ಟ್ ಇಯರ್ 2023 ರಿಲೀಸ್ ಆಯಿತು. ಆ್ಯಂಡ್ ಅಗೇನ್ 2ಗೂ ಪ್ರೇಕ್ಷಕರು ಅದೇ ಥರದ ಒಂದು ರೆಸ್ಪಾನ್ಸನ್ನು ಕೊಟ್ಟರು. ಬಟ್ ಪ್ರೀ ಕೋವಿಡ್ ಆ್ಯಂಡ್ ಪೋಸ್ಟ್ ಕೋವಿಡ್ ಸ್ವಲ್ಪ ವೇರಿಯೇಷನ್ಸ್ ಇತ್ತು. ಬಟ್ ಸ್ಟಿಲ್ ಆಡಿಯನ್ಸಿಂದ ಒಂದು ಒಪ್ಪಿಗೆ ಸಿಕ್ತು. ಆ್ಯಂಡ್ ನನ್ನ ಕರಿಯರಲ್ಲಿ ಶಿವಾಜಿ ಸೂರತ್ಕಲ್ 2 ಕೂಡ ತುಂಬ ಇಂಪಾರ್ಟೆಂಟ್. ಯಾಕಂದರೆ ನನ್ನ ಮೊದಲನೇ ಸಿನಿಮಾ 50 ಡೇಸ್ ಕಂಪ್ಲೀಟ್ ಮಾಡ್ತು ಥಿಯೇಟ್ರಲ್ಲಿ. ಸೊ ಆ್ಯಂಡ್ 2023ರಲ್ಲಿ ಮೊದಲನೇ ಚಿತ್ರ 50 ಡೇಸ್ ಥಿಯೇಟ್ರಲ್ಲಿ ರನ್ ಆಗಿತ್ತು ಸಿನಿಮಾ ಶಿವಾಜಿ ಸೂರತ್ಕಲ್ ಭಾಗ 2. ಸೊ ದಟ್ ವಾಸ್ ಅನದರ್ ಒಂದು ಮೈಲ್ ಸ್ಟೋನ್, ಅಂದರೆ ಒಂದು ಮೈಲಿಗಲ್ಲದು ನಮಗೆ. ಸೊ ಇದಾಯಿತು. ಇದಾದಮೇಲೆ ನೆಕ್ಸ್ಟು ನಾವು 2 ಸಿನಿಮಾ ರಮೇಶ್ ಅರವಿಂದ್ ಸರ್ ಜೊತೆ ಮಾಡಿದ್ದೆ. ನನ್ನ 3ನೇ ಸಿನಿಮಾನು ರಮೇಶ್ ಅರವಿಂದ್ ಸರ್ ಜೊತೆ ಅಂತಲೇ ಕಾಂಬಿನೇಷನಲ್ಲಿ ಲಾಸ್ಟ್ ಇಯರ್ ಅನೌನ್ಸ್ ಆಯಿತು. ಇವಾಗ ನೆಕ್ಸ್ಟ್ ತಿಂಗಳಿಂದ ಕೆಲಸ ಸ್ಟಾರ್ಟ್ ಆಗ್ತದೆ. ಸಿನಿಮಾ ಹೆಸರು ದೈಜಿ ಅಂತ. ಸೊ ಅದು ನನ್ನ ಕರೆಂಟ್ ಪ್ರಾಜೆಕ್ಟ್. ಥ್ಯಾಂಕ್ ಯು. ಸೊ ಅದು ನನ್ನ ನೆಕ್ಸ್ಟ್ ಪ್ರಾಜೆಕ್ಟ್ ಅದು. ಸೊ ನನ್ನ ಪ್ರೊಫೆಷ್ನಲ್ ಆಗಿ ನೋಡಿದ್ರೆ ನಾನು ಯಾಕೆ ಆ ಪ್ರಶ್ನೆ ಸ್ಟಾರ್ಟಿಂಗಲ್ಲಿ ಕೇಳಿದೆ ಅಂದರೆ, ನಾನೊಬ್ಬ ಸ್ಕ್ರೀನ್ ಪ್ಲೇ ರೈಟ್ರು ಹೌದು. ಅಂದರೆ ಚಿತ್ರಕಥೆ ಬರಿತೀನಿ, ಸಿನಿಮಾ ನಿರ್ದೇಶನನೂ ಮಾಡ್ತೀನಿ, ಆ್ಯಂಡ್ ಸಿನಿಮಾ ಎಡಿಟಿಂಗು ಕೂಡ ಮಾಡ್ತೀನಿ. ಸೊ ದಟ್ ಈಸ್ ಮೈ ಸ್ಟ್ರೆಂತ್ ಅಂದರೆ ಆ್ಯಸ್ ಅ. ಸೊ ಇವತ್ತು ನೀವೆಲ್ಲರೂ ಒಂದು ಕನಸು ಇಟ್ಕೊಂಡು ಬಂದಿದ್ದೀರಾ, ಅಂದರೆ ಸಿನಿಮಾ ರಂಗಕ್ಕೆ ಬರಬೇಕು ಅನ್ನೋದು. ಸೊ 2 ಥರ ವಿಷಯಗಳು ತುಂಬ ಮುಖ್ಯ ಆಗುತ್ತೆ. ಅಂದರೆ ಒಬ್ಬ ನಿರ್ದೇಶಕ ಆಗಬೇಕು ಅಥವಾ ಒಂದು ಪ್ರೊಫೆಷ್ನಲ್ ಆಗಬೇಕು. ಐ ವುಡ್ ಸೇ ಪ್ರೊಫೆಷ್ನಲ್ ಆಗಬೇಕು ಅನ್ನೋದನ್ನು ಹೇಳೋಣ. ಪ್ರೊಫೆಷ್ನಲ್ ಮೀನಿಂಗ್ ಅಂತಂದರೆ ಏನಂದರೆ, ಇವಾಗ ನೀವು ನನ್ನ ಹತ್ರ ಕೆಲಸ ಮಾಡ್ತೀರಾ ಅಂತ ಇಟ್ಕೊಳ್ಳಿ, ನಿಮ್ಗೆ ನಾನೇನು ದುಡ್ಡು ಕೊಡೋಲ್ಲ ಅಂತ ಇಟ್ಕೊಳ್ಳಿ, ಅದು ಪ್ರೊಫೆಷ್ನಲ್ ಅಂತ ನನ್ನ ಪ್ರಕಾರ ಅಲ್ಲ. ಅದು ನಾನು ನಿಮಗೆ ದುಡ್ಡು ಕೊಟ್ಟು ಒಂದು ಕೆಲಸ ಮಾಡಿಸ್ಕೊತೀನಿ ಅಂದರೆ ಇಟ್ಸ್ ಅ ಪ್ರೊಫೆಷ್ನಲ್ ಕಮಿಟ್ಮೆಂಟ್ ಅಂತ ಆಗುತ್ತೆ. ಓಕೆ, ಸೊ ಇವತ್ತು ನಾನು ಪ್ರೊಫೆಷ್ನಲ್ ಡೈರೆಕ್ಟರ್ ಅಂತ ಹೇಳ್ಬೋದು, ಯಾಕಂದರೆ ನನಗೊಂದು ಸಂಭಾವನೆ ಸಿಗುತ್ತೆ ನಾನು ನಿರ್ದೇಶನ ಮಾಡಿದ್ರೆ. ಸೊ ಹಾಗಾಗಿ ನಾನು ಹೇಳ್ತಾ ಇರೋದು, ಇಫ್ ಯು ವಾಂಟ್ ಟು ಬಿಕಮ್ ಫಿಲ್ಮ್ ಪ್ರೊಫೆಷ್ನಲ್ಸ್, ನೀವೆಲ್ಲರೂ ಒಂದು ಕನ್ಸಿಟ್ಕೊಂಡೇನೋ ಬಂದುಬಿಟ್ಟಿರ್ತೀರ, ಅದು ಕರೆಕ್ಟು, ಅದು ಡೆಫಿನೆಟ್ಲಿ ಕರೆಕ್ಟು. ಬಟ್ ಎಲ್ಲಿಂದ ಶುರು ಮಾಡೋದು, ಹೇಗೆ ಶುರು ಮಾಡೋದು ಅನ್ನೋದೊಂದು ಯೋಚನೆ ಇದ್ದೇ ಇರುತ್ತೆ. ಪ್ರತಿಯೊಬ್ಬರಿಗೂ ಆ ಯೋಚನೆ ಇದ್ದೇ ಇರುತ್ತೆ.
ವೇರ್ ಟು ಸ್ಟಾರ್ಟ್ ಅನ್ನೋ ಕ್ವಶನ್ ಇರುತ್ತೆ. ಸೊ ಎರಡು ಥರದ ಮೀಡಿಯಮ್ಸ್ ಇದೆ. ಸೊ ಫಸ್ಟ್ ಮೀಡಿಯಮ್ ವುಡ್ ಬಿ ಡೆಫಿನೆಟ್ಲಿ ಡೂ ಶಾರ್ಟ್ ಫಿಲ್ಮ್ಸ್. ಓಕೆ, ನಾನು ಯಾಕಂದರೆ ನನಗೂ ನನಗೆ ಲೈಫ್ ಕೊಟ್ಟಿರೋದೇ ಕಿರುಚಿತ್ರಗಳು. ಅಂದರೆ ಸೊ ಕಿರುಚಿತ್ರಗಳು ಮಾಡಿದಾಗ ನೀವೇ ಶಾರ್ಟ್ ಫಿಲ್ಮ್ಸ್ ಮಾಡ್ಬೋದು, ಅದಕ್ಕೆ ಯಾರದೇ ಆದಂಥ ಸಹಾಯ ಬೇಕಿಲ್ಲ. ನಿಮ್ಮ ಇವತ್ತು ಟೆಕ್ನಾಲಜಿ ತುಂಬಾ ಸ್ಟ್ರಾಂಗಾಗಿ ಬಂದಿದೆ. ಮೊಬೈಲ್ ಫೋನ್ಸ್ ಇದೆ. ಮೊಬೈಲ್ ಫೋನ್ಸ್ ಬೆಳೆಸ್ಕೊಂಡು ನೀವು ಮೊಬೈಲಲ್ಲೇ ಸಣ್ಣದಾಗಿ ಒಂದು ಆ್ಯಕ್ಟರ್ಗಳು ಇಟ್ಕೊಂಡು ಯು ಕ್ಯಾನ್ ಡೂ ಶಾರ್ಟ್ ಫಿಲ್ಮ್ಸ್. ಇಲ್ಲ ಯಾರೊಬ್ಬರು ಫಂಡ್ ಮಾಡೋಕ್ಕೆ ಸಿಕ್ಕಿದ್ರೆ ಒಂದು ಪ್ರೊಫೆಷ್ನಲ್ ಆಗಿ ಶಾರ್ಟ್ ಫಿಲ್ಮ್ ಮಾಡ್ಬೋದು. ಬಟ್ ದಟ್ ಇಸ್ ಒನ್ ವೇ ಆಫ್ ಡೂಯಿಂಗ್ ಥಿಂಗ್ಸ್, ಅಂದರೆ ಶಾರ್ಟ್ ಫಿಲ್ಮ್ ಕಿರುಚಿತ್ರ ಮಾಡೋದು. ಎರಡನೇ ರೀತಿ ಅಂತಂದರೆ ಈ ಥರ ಒಂದು ಇನ್ಸ್ಟಿಟ್ಯೂಷನಲ್ಲಿ ಬಂದು ಅಟ್ಲೀಸ್ಟ್ ಸಿನಿಮಾದು ಪ್ರಾಸೆಸ್ ಏನು, ಅಂದರೆ ಏನು ಸ್ಟೆಪ್ಸ್ ಇರುತ್ತೆ ಒಂದು ಸಿನಿಮಾದಲ್ಲಿ ಅನ್ನೋದನ್ನು ಕಲ್ತ್ಕೊಳ್ಳೋದು. ಸೊ ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಅಂತ ನನಗೆ ಅನಿಸುತ್ತೆ. ಅಂದರೆ ನಾವು ಅಂದರೆ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಆಗಿ ಹೋಗಬೇಕು ಅಂತಿದ್ದಾಗ ನಮಗೆ ಈ ಥರದ ಅವಕಾಶಗಳು ಇರಲಿಲ್ಲ. ಈಗ ಅಟ್ಲೀಸ್ಟ್ ಈ ಥರ ಅವಕಾಶಗಳಿದೆ. ಸೊ ಅವಕಾಶಗಳಿದ್ದಾಗ ಅಟ್ಲೀಸ್ಟು ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ಆ್ಯಂಡ್ ಜಿ ಅಕಾಡೆಮಿ ಬಗ್ಗೆ ಹೇಳಬೇಕು ಅಂದರೆ ನಾನು ಆಲ್ಮೋಸ್ಟ್ ಒಂದು 10 ಬ್ಯಾಚಿಗೆ ನಾನು ಇಲ್ಲಿ ಟೀಚ್ ಮಾಡಿದ್ದೀನಿ. ಇನ್ಫ್ಯಾಕ್ಟ್ ಕೆಲವೊಬ್ರು ನನ್ನ ಸ್ಟೂಡೆಂಟ್ಸ್ ಕಾಣಿಸ್ತಾ ಇದ್ದಾರೆ. ಸೊ ನನ್ನ ಕ್ಲಾಸಸಲ್ಲಿ ಐ ಥಿಂಕ್ ನೀವು ಕೇಳಿರ್ಬೋದು, ನನ್ನ ಕ್ಲಾಸಸಲ್ಲಿ ಬೇಸಿಕ್ಲಿ ನಾನು ಆದಷ್ಟು ನನ್ನ ಸಿನಿಮಾ ಎಕ್ಸ್ಪೀರಿಯನ್ಸ್ ಉದಾಹರಣೆಗಳನ್ನು ಕೊಡ್ತೀನಿ. ಅಂದರೆ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದಾಗ ಏನೇನು ಥರ ಪ್ರಾಬ್ಲಮ್ಸ್ ಆಯಿತು, ನಾನು ಡೈರೆಕ್ಟರ್ ಆದಾಗ ನನಗೆ ಯಾವುದಾವ ಥರ ಪ್ರಾಬ್ಲಮ್ಸ್ ಆಯಿತು, ಈ ಥರ ಉದಾಹರಣೆಗಳು ಕೊಟ್ಟು ಟೀಚ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಂತರ ಸಾಕಷ್ಟು ಜನ ಐ ಥಿಂಕ್ ಸಿನಿಮಾ ಇಂಡಸ್ಟ್ರಿಯಿಂದ ಇಲ್ಲಿ ಬಂದು ಟೀಚ್ ಮಾಡ್ತಾ ಇದ್ದಾರೆ. ಅದು ಐ ಥಿಂಕ್ ಈ ಒಂದು ಸಂಸ್ಥೆಯ ಹೆಮ್ಮೆ ಅಂತ ಹೇಳ್ಕೊಬೋದು. ಯಾಕಂದರೆ ಸಾಕಷ್ಟು ಟೆಕ್ನಿಷಿಯನ್ಸ್ನ ದೇ ಆರ್ ಏಬಲ್ ಟು ಅಸೆಂಬಲ್ ಇನ್ ಒನ್ ಪ್ಲೇಸ್ ಆ್ಯಕ್ಚುಲಿ. ಸೊ ಇದು ಮಾಡಿ. ಆ್ಯಂಡ್ ಇದು ಎರಡು ನಂತರ ನಿಮಗೆ ಕೆಲಸ ಮಾಡಬೇಕು ಅಂತ ಹೊರಟಾಗ ಈ ಅಕಾಡೆಮಿಯಲ್ಲಿ ಒಂದು ಅವಕಾಶವೂ ಇದೆ. ಇದೇ ಅಕಾಡೆಮಿಯಲ್ಲಿ ನೀವು ಅವರ ಮಾಡುವ ಪ್ರೊಡಕ್ಷನ್ ಸಿನಿಮಾದಲ್ಲೇ ನೀವು ಕೆಲಸ ಕೂಡ ಮಾಡ್ಬೋದು. ಅಥವಾ ನೀವು ಬೇರೆ ಡೈರೆಕ್ಟರ್ ಹತ್ರ, ಬೇರೆ ಪ್ರೊಡ್ಯೂಸರ್ ಹತ್ರನೂ ಹೋಗಿ ನೀವು ಕೆಲಸಗಳು ಕೂಡ ಮಾಡ್ಬೋದು. ಸೊ ನಾನು ಹೇಳೋದು ಶಾರ್ಟ್ ಫಿಲ್ಮ್ಸ್ ಮಾಡಿ, ಸಿನಿಮಾ ಲ್ಯಾಂಗ್ವೇಜ್ನ ಕಲೀರಿ. ಅದಾದಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಅಟ್ಲೀಸ್ಟ್ 1-2 ಸಿನಿಮಾದಲ್ಲಿ ಹೋಗಿ ಕೆಲಸ ಮಾಡಿ. ಬಿಕಾಸ್ ಏನೇ ಕನಸುಗಳಿದ್ರೂ ಪ್ರಾಕ್ಟಿಕಲ್ ರಿಯಾಲಿಟಿ ಅನ್ನೋದು ಸ್ವಲ್ಪ ಬೇರೆಯೇ ಇರುತ್ತೆ. ಸೊ ಆ ಪ್ರಾಕ್ಟಿಕಲ್ ರಿಯಾಲಿಟಿನ ಅರ್ಥ ಮಾಡ್ಕೊಂಡಷ್ಟು ಒಳ್ಳೆಯದು. ಸೊ ನಿಮಗೆ ಡೈರೆಕ್ಟ್ ಮಾಡೋಕ್ಕೆ ಹೋದಾಗ ನಿಮ್ಗೆ ಯಾವ್ಯಾವ ಥರ ಪ್ರಾಬ್ಲಮ್ಸ್ ಬರುತ್ತೆ, ಯಾವ್ಯಾವ ಥರ ಚಾಲೆಂಜಸ್ ಬರುತ್ತೆ ಅನ್ನೋದು ಪ್ರತಿಯೊಂದು ಗೊತ್ತಾಗ್ತಾ ಹೋಗುತ್ತೆ. ಸೊ ದಟ್ ಈಸ್ ಅಬೌಟ್ ವಾಟ್ ಐ ಕ್ಯಾನ್ ಸೇ. ಸೊ ಸ್ಟಾರ್ಟ್ ವಿತ್ ಒಂದು ಪ್ರಾಸೆಸಲ್ಲಿ ಸ್ಟಾರ್ಟ್ ಮಾಡಿ. ಆ್ಯಂಡ್ ಸಿನಿಮಾದಲ್ಲಿ ಎಲ್ಲರೂ ಡೈರೆಕ್ಟ್ರೇ ಆಗಬೇಕು ಅಂತ ಆಸೆ ಇಟ್ಕೊಂಡೇ ಬರ್ತೀರಾ. ಬಟ್ ಕೆಲವೊಬ್ಬರು ನೀವು ಯು ವಿಲ್ ಬಿ ಗುಡ್ ಇನ್ ಸಮಥಿಂಗ್ ಎಲ್ಸ್. ಅಂದರೆ ನಿಮಗೆ ರೈಟಿಂಗ್ ತುಂಬ ಚೆನ್ನಾಗಿ ನಿಮಗೆ ಬರ್ತಾ ಇರುತ್ತೆ. ಸೊ ಅದ್ರ ಮೇಲೆ ಗಮನ ಕೊಡಿ, ಅದ್ರ ಮೇಲೆ ಪ್ರೊಫೆಷ್ನಲ್ ಆಗಿ ಫೋಕಸ್ ಮಾಡಿ. ಕೆಲವೊಬ್ಬರಿಗೆ ಎಡಿಟಿಂಗಲ್ಲಿ ತುಂಬ ಆಸಕ್ತಿ ಇರುತ್ತೆ, ಅದ್ರ ಮೇಲೆ ಫೋಕಸ್ ಮಾಡಿ. ಕೆಲವೊಬ್ಬರಿಗೆ ಕ್ಯಾಮ್ರಾ ವರ್ಕ್ ಮೇಲೆ ಆಸಕ್ತಿ ಇರುತ್ತೆ, ಅದ್ರ ಮೇಲೆ ಫೋಕಸ್ ಮಾಡಿ. ಕೆಲವೊಂದು ಅಂದರೆ ಸ್ಪೆಷಲೈಸೇಷನ್ಸ್ ಕೂಡ ಕೆಲವೊಂದು ಕಡೆ ಇಟ್ ರಿಯಲಿ ಮೇಕ್ಸ್ ಅ ಡಿಫ್ರೆನ್ಸ್. ನೀವು ಸ್ಪೆಷಲೈಸ್ ಮಾಡಿದ್ರೂ ಕೆಲವೊಂದು ಡಿಫ್ರೆನ್ಸ್ ಆಗುತ್ತೆ. ಆ್ಯಂಡ್ ಸುಮಾರು ಜನ ಆ್ಯಕ್ಟರ್ಸ್ ಆಗಬೇಕು ಅಂತಂದ್ರೂ ಕೈ ಎತ್ತಿದ್ರಿ. ಸೊ ಆ್ಯಕ್ಟರ್ಸ್ ಆಗಬೇಕು ಅಂತಿರೋರು ಆದಷ್ಟು ಡೈರೆಕ್ಟ್ರುಗಳು ಕಿರುಚಿತ್ರ ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾಗ ಅವ್ರಿಗೆ ಸಪೋರ್ಟ್ ಮಾಡಿ. ಯಾಕಂದರೆ ಒಬ್ಬ ಡೈರೆಕ್ಟ್ರಿಗೆ ಅವ್ರ ಕತೆ ಇಟ್ಕೊಂಡು ಅವ್ರು ಕಿರುಚಿತ್ರ ಮಾಡೋಕ್ಕಾಗಲ್ಲ. ಡೆಫಿನೆಟಾಗಿ ಹಿ ವುಡ್ ರಿಕ್ವೈರ್ ಆ್ಯಕ್ಟರ್ಸ್. ಸೊ ಎಲ್ಲೊಂದು ಕಡೆ ಅವರಿಗೆ ತುಂಬ ಸಂಭಾವನೆ ಕೊಡೋಕ್ಕಾಗದೇ ಇರ್ಬೋದು, ಅಥವಾ ಬೇರೆ ಥರದ ಇದಿರ್ಬೋದು. ಸೊ ಟ್ರೈ ಟು ಸಪೋರ್ಟ್ ದೆಮ್, try to support the team, try to support the directors and try to work. So ಇದಿಷ್ಟು ನಾನು ಹೇಳ್ಬೋದು. ಬಟ್ ಸಿನಿಮಾದಲ್ಲಿ ನಾನು ಹೇಳಿದ್ನಲ್ಲ, ಅಂದರೆ ನಾನೇ ಉದಾಹರಣೆ ಅದಕ್ಕೆ. ಸಿನಿಮಾದಲ್ಲಿ ನೀವು ಖಚಿತವಾಗ್ಲೂ ಒಂದು ಕನಸಿಟ್ಕೊಂಡು ಆ ಕನಸನ್ನೇ ನಾನು ಬಿಡದೆ ನಾನು ಮಾಡ್ತೀನಿ ಅನ್ನೋ ಪಾಯಿಂಟಿಗೆ ನೀವು ಅಟೆಂಪ್ಟ್ ಮಾಡ್ತೀರ ಅಂದರೆ ಖಂಡಿತವಾಗ್ಲೂ ಗೆಲುವು ಸಿಗುತ್ತೆ. ಆ್ಯಂಡ್ ಕನ್ನಡ ಸಿನಿಮಾದಲ್ಲಿ ಕನ್ನಡ ಪ್ರೇಕ್ಷಕರು ಎಸ್ಪೆಷಲಿ ಕನ್ನಡ ಪ್ರೇಕ್ಷಕರು ತುಂಬಾ ಟ್ಯಾಲೆಂಟೆಡ್ ಆಡಿಯನ್ಸ್ ಇದ್ದಾರೆ ನಮಗೆ. ಸೊ ಒಂದು ಒಳ್ಳೆ ಚಿತ್ರ ಬಂದಾಗ, ಒಂದು ಒಳ್ಳೆ ಕನ್ನಡ ಚಿತ್ರ ಬಂದಾಗ ಖಂಡಿತವಾಗ್ಲೂ ಅದನ್ನು ಯಾವುದೇ ರೀತಿಯಾಗಿ ಆಗಲೂ
ಕೈ ಬಿಡಲ್ಲ, ಖಂಡಿತವಾಗ್ಲೂ ಸಪೋರ್ಟ್ ಮಾಡ್ತಾರೆ, ಖಂಡಿತವಾಗ್ಲೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡ್ತಾರೆ. ಅದು ಕನ್ನಡ ಪ್ರೇಕ್ಷಕರ ಬಗ್ಗೆ ಹೇಳ್ಬೋದು. ಯಾಕಂದರೆ ಮೊನ್ನೆ ನಾನು ಸಾಕಷ್ಟು ವಿಷಯಗಳು ಕೇಳ್ಪಟ್ಟೆ, ಎಷ್ಟೋ ಸಿನಿಮಾಗಳು ತೆಲುಗು ಸಿನಿಮಾ, ತಮಿಳ್ ಸಿನಿಮಾಸು ಕನ್ನಡ ಬೆಂಗಳೂರಲ್ಲಿ ವರ್ಕ್ ಆಗುತ್ತಾ ಅಂತ ಫಸ್ಟ್ ನೋಡ್ತಾರೆ ಅಂತ. ಅಂದರೆ ಬೆಂಗಳೂರು ಕನ್ನಡ ಆಡಿಯನ್ಸ್ ಇಸ್ ದಟ್ ಕೈಂಡ್ ಆಫ್ ಆಡಿಯನ್ಸ್. ಅಂದರೆ ಸುಮ್ಮನೆ ಏನೋ ಒಂದು ಕೊಟ್ಟರೆ ಅವ್ರು ಆ್ಯಕ್ಸೆಪ್ಟ್ ಮಾಡಲ್ಲ. ತುಂಬ ನೀಟಾಗಿ ಒಂದು ಸಿನಿಮಾ ಅಂತಿದ್ರೆ ಖಂಡಿತವಾಗ್ಲೂ ಕನ್ನಡ ಸಿನಿಮಾ ಆಡಿಯನ್ಸ್ ಆರ್ ಫಾರ್ ಇಟ್. ಸೊ ಹಾಗಾಗಿ ಯು ಆರ್ ಬ್ಲೆಸ್ಡ್ ಟು ಬಿ ಕರ್ನಾಟಕ ಆ್ಯಂಡ್ ಕನ್ನಡ ಆಡಿಯನ್ಸ್ ಇದ್ದಾರೆ. ಸೊ ಹಾಗಾಗಿ ಆನೆಸ್ಟಾಗಿ ತುಂಬ ಪ್ರಾಮಾಣಿಕವಾಗಿ ನಿಮ್ಮ ಪ್ರಯತ್ನಗಳನ್ನು ಮಾಡಿ ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ ಅಂತ ಆಯಿತು. ಐ ಜಸ್ಟ್ ವಿಶ್. Okay, thank you for the opportunity and thank you for coming.